कांग्रेस का जहाज डूब रहा है, इस्तीफा देने की बात कही सीएम इब्राहिम ने एआईसीसी अध्यक्ष सोनिया गांधी, केपीसीसी अध्यक्ष डीके शिव कुमार और सिद्धरामैया को इस्तीफे का लेटर भेजने की बात करते हुए राज्य में सियासी हालात के मद्देनज़र और स्वाभिमान के कारण इस्तीफा देने का फैसला लेना पड़ा। कहा सीएम इब्राहिम ने, कांग्रेस में स्वाभिमान को बरकरार रखना मुश्किल है, अब कांग्रेस का जहाज डूब रहा है, कहा सीएम इब्राहिम ने। ನಾವು ತೀರ್ಮಾನ ತಗೊಳ್ಳದೇ ಇದ್ರೆ ರಾಜ್ಯಕ್ಕೆ ಅಪಘಾತವಾಗುತ್ತೆ. ಆದ್ದರಿಂದ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ವಿಧಿವತ್ತಾಗಿ ದಸ್ತಖತ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಏನು ನನ್ನ MLC ಇದೆಯೋ ಅದನ್ನು ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ನಾನು ಈ ಸೆಷನ್ನು ನಾನು ರಾಜೀನಾಮೆ ಅಂಗೀಕಾರ ಆದರೆ ಬಿಜೆಪಿಗೆ ಮೆಜಾರಿಟಿ ಬರುತ್ತೆ, ಆವಾಗ ಮತ ಕಾಯ್ದೆ ಪಾಸ್ ಮಾಡ್ತಾರೆ ಅನ್ನಕ್ಕಂತ ಒಂದು ಭಯ ಇದೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಡ್ತೀನಿ ನಾನು. ಯಾಕಂದ್ರೆ ರಾಜೀನಾಮೆ ಕೊಡದೇ ಇದ್ರೆ ಅವ್ರೇನೋ ಆಸೆ ಪಡ್ತಾರೆ, ಇನ್ನೊಂದು 10 ದಿವಸಕ್ಕೆ ಅಂತ ಹೇಳ್ಕೊಂಡಿರ್ಬೋದು. ಇನ್ನು 2.5 ವರ್ಷ 3 ವರ್ಷ ಟೈಮ್ ಇರ್ತಕ್ಕಂಥದ್ದನ್ನು ಇವತ್ತೇ ನಾನು ಪತ್ರವನ್ನು ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಸ್ವಾಭಿಮಾನ, ಎಲ್ಲರೂ ರಾಜಕಾರಣ ಮಾಡ್ತಕ್ಕಂಥದ್ದು ಸ್ವಾಭಿಮಾನಕ್ಕಾಗಿ ಮತ್ತು ಸಮಾಜ ಸೇವೆಗಾಗಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನ ಉಳಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಸಾಧ್ಯವೇ ಇಲ್ಲ. ಘಟನೆಗಳನ್ನು ನೀವೇ ನೋಡ್ತಾ ಇದ್ದೀರಿ, ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು. ಹಾಗಾಗಿ ನಾವು ಅದಕ್ಕೆ ಅಂಥದ್ದು ಮಾಡಿಸ್ಕೊಳಕ್ ಅವಕಾಶ ಕೊಡ್ಲಾರ್ದೆ ಅಂತ ಸಂದರ್ಭ ಬರೋಕ್ಕಿಂತ ಮುಂಚೆನೆ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆನೂ ಉಳಿಯತ್ತೆ ಮತ್ತು ಅವರಿಗೆ ಆ ತೊಂದರೆ ಕೊಡ್ಬೇಕಾದಂತ ಅವಶ್ಯಕತೆನೂ ಇಲ್ಲ. ನಾನು ನಿಮ್ಮ ಮುಂಚೆನೆ ಹೇಳಿದ್ದೆ ಇದು ಮುಳುಗತ್ತೆ ಅಂತ, ನನ್ನ ಮಾತು ಯಾರು ನಂಬಲೇ ಇಲ್ಲ. ಈ ಮುಂಚೆನೆ ಹೇಳಿದ್ದೆ ಇದು ಮುಳುಗ್ತಾ ಇದೆ. ಆವಾಗ ನಾನು ರಾಜೀನಾಮೆ ಕೊಟ್ಟಿದ್ರೆ ಇವ್ರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಭವಿಷ್ಯನ ಹಾಳು ಮಾಡಿದ್ರು ಅಂತಿದ್ರು. ನಾಳೆ ಹೆಂಗೂ ಸಾಯ್ತಾ ಇದೆ, ಓಡಬೇಕು ಸುಡಬೇಕು, ಅದು ತೀರ್ಮಾನ ಮಾಡ್ಬೇಕಾಗಿತ್ತು. ಈಗ ತೀರ್ಮಾನ ಆಗೋಯ್ತು. ಈಗ UP ಏನಾಗತ್ತೆ ಅಂತ ಹೇಳಿದ್ವಿ ನಾವು. ಪಂಜಾಬ್ ಮಾಡಿದ್ದು ಯಾರು? ಸೇಮ್ ಕರ್ನಾಟಕಕ್ಕಾಗತ್ತೆ. ಸೊ ನಾವು ಪರಿಹಾರ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಮಾಡದೇ ಇದ್ರೆ ಮತ್ತು ಬಿಜೆಪಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಫೈಟ್ ಮಾಡ್ಬೇಕಾದ್ರೆ ಮಣ್ಣಿನ ಮಕ್ಕಳಲ್ಲೇ ಸಾಧ್ಯ. ಆದ್ರಿಂದ ಅದೊಂದು ಚರ್ಚೆ ಮಾಡಿ ಏನಿದೆ ಅಂತ ಹೇಳಿದ್ರೆ ಮುಂದಿನ ರಾಜಕೀಯದ ದಾರಿಯಲ್ಲ. ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಅನೇಕ ಜನ ಇದ್ದಾರೆ, ಅನೇಕ ಪಾರ್ಟಿಗಳಿಂದ ಬರ್ತಕ್ಕಂಥವ್ರು ಇದ್ದಾರೆ. ನಾನು ಎಲ್ಲರ ಹೆಸರನ್ನು ಒಂದೇ ಹೇಳಲ್ಲ. ನಿಮಗೆ ಮುಂದೆ ಹೆಸರು ನೋಡ್ತಾ ಇದ್ರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಸರ್, ಈಗ ನೀವು ಪಂಜಾಬ್ ವ್ಯವಸ್ಥೆನೇ ಇಲ್ಲಾಗುತ್ತೆ, ಪರ್ಯಾಯನ ಹುಡುಕೋಬೇಕು ಅಂತ ಹೇಳಿದ್ರಿ. ಈಗ ಒಂದ್ ಹಂತದಲ್ಲಿ ಏನಾಗ್ತಿದೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಳಕ್ ಮುಂದಾಗ್ತಾ ಇದೆ ಅನ್ನೋ ಒಂದು ಮಾತು ಸರ್. ನಿಮ್ಮ ಮಾತು ನನಗೆ ಮಾತಾಡೋದ್ರಲ್ಲಿ ಅಂಥದ್ದು ಇಲ್ಲ. ಅದನ್ನು ಕೂಡ ಇವತ್ತು ಗೌಡ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ನಿಮ್ಗೆ ಹೇಳ, ನೀವೇನ್ ಮಾತಾಡ್ತೀರಿ ಅಂದ್ರಲ್ಲ, ಇದನ್ನು ಕೂಡ ನಾನು ಮಾತಾಡ್ಬೇಕಂತ ಅವಶ್ಯಕತೆ. ಒಂದು ವೇಳೆ ಹೋದ್ರೆ ನೀವೆಲ್ಲ ಆಂಗ್ಲ ಇಂಡಿಯನ್ ಹುಡುಗಿ ಲವ್ ಮಾಡ್ದಂಗೆ ಹೇಳ್ತಾರೆ ನೀವು. ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಪರವಾದ, ಅದು ಈ ಮೊನ್ನೆ ಸೆಷನ್ ಅಲ್ಲೂ ನಡೆದಿದೆ. ಈ ಮುಂಚಿನ ಕೆಲವು ಹೇಳಿಕೆಗಳು, HDK ಅವರ ಹೇಳಿಕೆಯಲ್ಲೂ ಅದು ಸಾಫ್ಟ್ ಕಾರ್ನರು ಬಸವರಾಜ ಬೊಮ್ಮಾಯಿ ಇರೋದ್ರಿಂದ ಅಲ್ಲಿದೆ, ಸ್ವಾಭಾವಿಕ. ಯಡಿಯೂರಪ್ಪನವರು ಇದ್ದಾಗ ಸಾಫ್ಟ್ ಕಾರ್ನರ್ ಇದೆ. ಬಿಜೆಪಿಗೆ ಅಂತಲ್ಲ, ವ್ಯಕ್ತಿಗತವಾಗಿ ಕೆಲವು ಸಾಫ್ಟ್ ಕಾರ್ನರ್ಗಳು ಆಗ್ತಕ್ಕಂಥ. ಈಗ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್ ಇದ್ದಿಲ್ವೇ? ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪಂದು? ಅದ್ಯಾಕೆ ನೀವ್ ಯಾರು ಏನು ಹೇಳೋದೇ ಇಲ್ಲ? ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ ಹೋಗಲ್ಲ. ನೋಡ್ತಾ ಇರಿ ನೀವು, ಯು ಸಿ ವಾಚ್.
ನಾನು ಎಲ್ಲಿ ಹೆಜ್ಜೆ ಇಟ್ಟಿನ ಯಾವತ್ತೂ ಕೂಡ ದೇವ್ರು ನನಗೆ ಕೈ ಬಿಡ್ಲಿಲ್ಲ, ಜನ ನನಗೆ ಕೈ ಬಿಡ್ಲಿಲ್ಲ. ಯದ್ಭಾವಂ ತದ್ಭವತಿ. ಇವತ್ತು ನಮ್ಮ ಭಾವನೆ ನಿಯತ್ತು ಸರಿಯಾಗಿದೆ. ನಮ್ಮ ಭಾವನೆ ಬರೀ ಅಧಿಕಾರ ನಮ್ಮ ಗುರಿ ಅಲ್ಲ, ಕನ್ನಡ ನಾಡಿನ ಕೀರ್ತಿಯನ್ನ ಭಾರತ ದೇಶದಲ್ಲಿ ಎತ್ತಿಡಬೇಕು ಅನ್ನಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ನಾವು 21% ಇದೀವಿ ಈ ರಾಜ್ಯದಲ್ಲಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಏನಿದೆ. 70 ವರ್ಷದಿಂದ ಯಾರಾದ್ರೂ ಒಬ್ಬ ಸಾಬ್ರು ಕಾಂಗ್ರೆಸ್ ಅಧ್ಯಕ್ಷರಾದ್ರ, 70 ವರ್ಷದಿಂದ ಯಾರಾದ್ರೂ ಲೀಡರ್ ಆಫ್ ದಿ ಅಪೋಸಿಷನ್ ಆದ್ರ, 70 ವರ್ಷದಿಂದ ಯಾರಾದ್ರೂ ಒಳ್ಳೆ ಖಾತೆ, ಹಣಕಾಸಾಗ್ಲಿ, ನೀರಾವರಿ ಆಗ್ಲಿ, ಎಲೆಕ್ಟ್ರಿಸಿಟಿ, PWD ಇಲ್ಲ, ಒಳ್ಳೇದಿಲ್ಲ ಅವ್ರ ಪಾಲು, ಬ್ಯಾಡದೇ ಇರೋದು ಇವ್ರ ಪಾಲು. ಚೇರ್ಮನ್ಗಳು ಮಾಡಿದ್ರು. ಯಾರಾದ್ರೂ ಸಾಬ್ರನಿಗೆ ಒಳ್ಳೆ ಜಾಗದಲ್ಲಿ ಚೇರ್ಮನ್ ಮಾಡಿದಾರ? ಇದು ಕೇಳಿದ್ರೆ ಜಾತೀಯತೆನ? ಇವತ್ತು ಅಲ್ತಾಫ್ ಸತ್ತ ಕಾಶ್ಮೀರದವ್ರು ಹೋದ್ರ ಚುನಾವಣೆ ಪ್ರಚಾರಕ್ಕೆ ನಾವು ಬೈ ಎಲೆಕ್ಷನ್ಗೆ ಬರ್ಲಿಲ್ಲ. ಬೈ ಎಲೆಕ್ಷನ್ ಹೆರಿಗೆ ಬಸ್ರಿ ಮಾಡ್ಸಕ್ ನಾವು ಬೇಕು, ಹೆರಿಗೆ ಮಾಡ್ಸಕ್ ನಾವು ಬೇಕು. ಹೆಸರು ಬೇರೆಯವ್ರದ್ದು ಇಡ್ಬೇಕಾ? ಯಾವ ನ್ಯಾಯ ಇದು? ಆಯ್ತು, ಇದೇನು ಆಯ್ತು ಅಂತ ಹೇಳ್ತೀರಿ? ಲೆಟ್ ಅಸ್ ವೈ ಆರ್ ಯು ಕಂಪೇರಿಂಗ್ ಖಾದರ್ ಟು ಮೀ? ವೈ ಆರ್ ಅವ್ರ ಅಪ್ಪ ನನ್ನ ಜೊತೆಲಿ ಇದ್ದವನು. ನೀವೇ ಚೆಡ್ಡಿ ಅಂತ ಹೇಳಿದ್ರ ಅಲ್ಲ, ಹೌದು. ಮಾತಾಡ್ ಯಾಕೆ ತಗೋಬೇಕಾಯ್ತು? ಅವನು ಹೇಳ್ಬೇಕಾಯ್ತು. ನನಗೆ ಉಳ್ಳಾಲದಲ್ಲಿ ಬಂದು ಗೆಲ್ಸಿದಂತ ಲೀಡ್ರು ನನಗೆ ಅವ್ರನ್ನ ತೆಗೆದು ನನಗೆ ಕೊಡ್ತಾ ಇದ್ರೆ ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಈ ವುಡ್ ಹ್ಯಾವ್ ಬೀನ್ ದಿ ಹೀರೋ ಇನ್ ದ ಕಮ್ಯುನಿಟಿ ಟುಡೇ ಅಲ್ವಾ? ಇಷ್ಟು ದಿವಸ ಯೋಚನೆ ಇರಲಿಲ್ವಾ ಡೆಪ್ಯೂಟಿ ಲೀಡರ್ ಮಾಡ್ಬೇಕು ಅಂತ? ಇವನ್ ಇಷ್ಟೆಲ್ಲ ಆದ್ರೆ ಶಿವಕುಮಾರ್ ಎಸ್ ಒಳ್ಳೆ ಸ್ನೇಹಿತ ನಮಗೆ. ಅವ್ರು ನನಗೆ ಯಾವತ್ತೂ ತಪ್ಪು ಮಾತಾಡಿಲ್ಲ. ಅವ್ರ ಬಗ್ಗೆ ನಾನು ತಪ್ಪೇನು ಮಾತಾಡಕ್ ಹೋಗಿಲ್ಲ. ಅವರ ರೀತಿ, ರಾಜಕೀಯ ರೀತಿ, ಮಂತ್ರಿಗಿರಿ ಮಾಡೋ ರೀತಿ ಬೇರೆ, ನಮ್ಮದು ರೀತಿ, ನಮ್ದು ರಾಜಕೀಯ ರೀತಿ ಮಾಡೋದು ಬೇರೆ. ಹಾಗಾಗಿ ನಾವು ಅದೇನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಮುಂದೆ ಪೊಲಿಟಿಕಲಿ ಫೈಟ್ ಮಾಡ್ಬೇಕಾದ್ರೂ ಕೂಡ ನಾವು ಸಿದ್ಧಾಂತದ ಮೇಲೆ ಫೈಟ್ ಮಾಡ್ತೀವಿ ಹೊರತು ವ್ಯಕ್ತಿಗತವಾಗಿ ಯಾರಿಗೂ ನಿಂದನೆ ಮಾಡಿ ನಾನು ಯಾವತ್ತೂ ರಾಜಕಾರಣ ಮಾಡಕ್ ಹೋಗೋದಿಲ್ಲ. अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए ख़ानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर ख़ास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करे, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।